ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆಯೇ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಬಗ್ಗೆ ಗಮನ ಹರಿಸೋಣ. ನೋಡಿ ಸ್ನೇಹಿತರೆ, ವಾಟ್ ಎ ಫಂಟಾಸ್ಟಿಕ್ ಡೇ ಫಾರ್ ನಿಫ್ಟಿ. ಇವತ್ತು ನಿಫ್ಟಿಯಲ್ಲಿ ತುಂಬ ಒಂದು ಬೆಸ್ಟ್ ಡೇ ಫಾರ್ ಆಪ್ಷನ್ ಟ್ರೇಡರ್ಸ್ಗೆ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಫಾಲ್ ಆಗಿದೆ ನಿಜ. ನಾವು ಕೂಡ ತುಂಬ ದಿನದಿಂದ ಅನಲೈಸ್ ಮಾಡ್ತಾ ಇದ್ವಿ. ಸುಮಾರು 3-4 ದಿನದಿಂದ ಎಂ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ, ಮೋಸ್ಟ್ ಪ್ರಾಬ್ಲಿ ಫಾಲ್ ಆಗ್ಬೋದು ಅಂತ. ಅದ್ರ ಪ್ರಕಾರ ಬ್ಯಾಂಕ್ ನಿಫ್ಟಿ ಫಾಲ್ ಆಗಿದೆ, ಹಾಗೆ ನಿಫ್ಟಿ ಕೂಡ ಫಾಲ್ ಆಗಿದೆ ಇವತ್ತು. ಆದರೆ ಇಲ್ಲಿ ಫಾಲ್ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ, ಫಾರ್ ಆಪ್ಷನ್ ಬಾಯರ್ಸ್ ನಾ ಹೇಳ್ತಾ ಇರೋದು, ಪ್ಯೂರ್ಲಿ ಫಾರ್ ಆಪ್ಷನ್ ಬಾಯರ್ಸ್ ಫಂಟಾಸ್ಟಿಕ್ ಡೇ ಅಂತ ಹೇಳ್ಬೋದು ಇನ್ ನಿಫ್ಟಿ. ಏನಕ್ಕೆ ಅಂದರೆ ನೋಡಿ, 24,459ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ 24,461 ಹಾಯ್ ಆಯಿತು. ಕೇವಲ 2 ಪಾಯಿಂಟ್ಗಳ ಹಾಯ್ ಆಗಿಬಿಟ್ಟು ಅಲ್ಲಿಂದ ಕಂಟಿನ್ಯೂ ಡ್ರಾಪ್. ನೋಡಿ ಡ್ರಾಪ್ ಆಯಿತು. ಇಲ್ಲೇ ಒಂದು ಸಪೋರ್ಟನ್ನು ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು, ಬಟ್ ಆಗಲಿಲ್ಲ, ಡ್ರಾಪ್ ಆಯಿತು. ಮತ್ತೆ ಡ್ರಾಪ್, ಅಗೇನ್ ಡ್ರಾಪ್, ಒಂದು ಲೋ ಫಾರ್ಮ್ ಆಯಿತು. ಲೋ ಇಲ್ಲಿ 24,141 ಡೇ ಲೋ. ಸ್ನೇಹಿತರೆ, 24,141 ಒಂದು ಡೇ ಲೋ ಆಯಿತು. ಅಂದರೆ ಕ್ಯಾಲ್ಕುಲೇಟ್ ಮಾಡಿ, 24,459ರಿಂದ 24,140 ಅಂದರೆ ಆಲ್ಮೋಸ್ಟ್ ಆಲ್ 300 ಪಾಯಿಂಟ್ಸ್, 300 ಪಾಯಿಂಟ್ಗಳ ಒಂದು ಡೌನ್ ಸೈಡ್ ರ್ಯಾಲಿ ಕಂಟಿನ್ಯೂಸ್ ಆಗಿ. ನೋಡಿ 5 ನಿಮಿಷ 10, ಆಲ್ಮೋಸ್ಟ್ ಆಲ್ ಒಂದು 1 ರಿಂದ 1.5 ಗಂಟೆಯಲ್ಲಿ, ಆಲ್ಮೋಸ್ಟ್ ಆಲ್ ಫಸ್ಟ್ ಹಾಫ್ನಲ್ಲಿ ಅಂತ ಅಂದ್ಕೊಂಡ್ಬಿಡಿ. ಫಸ್ಟ್ ಹಾಫ್ನಲ್ಲಿ ಯಾವುದೇ ಒಂದು ಅಪ್ಸೈಡ್ ಮೂಮೆಂಟಮ್ ಇಲ್ಲದೆ ಕಂಟಿನ್ಯೂ ಡೌನ್ ಸೈಡ್ ರ್ಯಾಲಿ ಆಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಏನಕ್ಕೆ ಫಂಟಾಸ್ಟಿಕ್ ಡೇ ಫಾರ್ ಆಪ್ಷನ್ ಬಾಯರ್ಸ್ ಅಂದರೆ, ಇಲ್ಲಿ ಮಾರ್ಕೆಟ್ ಓಪನ್ ಆಯಿತು, 2 ಪಾಯಿಂಟ್ಗಳ ಹಾಯ್ ಆಯಿತು. ಓಕೆ, ಇಲ್ಲಿ ಒಂದು ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಇದೆ, ಅದನ್ನು ದಾಟ್ಲಿಕ್ಕೆ ಆಗಲಿಲ್ಲ. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ದಾಟ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಫಾಲ್ ಆಯಿತು. ಫಾಲ್ ಆದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಡಬೇಕು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಎಂಟರ್ ಆದರೆ ನೋಡಿ ಎಷ್ಟೊಂದು ಹ್ಯೂಜ್ ಟಾರ್ಗೆಟ್. ಕಂಟಿನ್ಯೂ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಿವೆ. ಯಾವಾಗ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತು 5 ನಿಮಿಷದ್ದು, ಅವಾಗ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ಬಿಡಬೇಕು. ಕ್ಲಿಯರ್ ಇಟ್. ಅವಾಗ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ಬಿಟ್ರೆ ನೋಡಿ 300 ಪಾಯಿಂಟ್ರಲ್ಲಿ ನಮಗೆ 300 ಪಾಯಿಂಟ್ ಬೇಡ, ಅಟ್ಲೀಸ್ಟ್ 200 ಪಾಯಿಂಟ್ ಸಿಕ್ಕರೂ ಸಹ ಅದು ಪ್ರೀಮಿಯಂನಲ್ಲಿ ಆ್ಯಟ್ ದ ಮನಿ ಕನ್ವರ್ಟ್ ಮಾಡಿದರೆ ನಿಫ್ಟಿಯಲ್ಲಿ 60ರಿಂದ 70 ಪಾಯಿಂಟ್ ಸ್ನೇಹಿತರೆ. ಅದು ಚಿಕ್ಕ ಪಾಯಿಂಟ್ ಅಲ್ಲ, ನಿಫ್ಟಿಯಲ್ಲಿ ವೆರಿ ಬಿಗ್ ಪಾಯಿಂಟ್. ನೋಡಿ ಹ್ಯೂಜ್ ಅರ್ನಿಂಗ್ ಫಾರ್ ನಿಫ್ಟಿಯಲ್ಲಿ ಅಪಾರ್ಚುನಿಟಿ ಇತ್ತು ಇವತ್ತು ಫಾರ್ ಆಪ್ಷನ್ ಬಾಯರ್ಸ್ಗೆ. ಯಾರ್ಯಾರು ಅರ್ನ್ ಮಾಡಿದ್ದೀರಾ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ಬೋದು. ಹಾಗೆ ನೋಡಿ ಮತ್ತೆ ಏನಾಯಿತು, ಇಲ್ಲಿಂದ ಲೋದಿಂದ ರಿಕವರಿ ಆಯಿತು. ರಿಕವರಿ ಆಗಿ 24,324ರಲ್ಲಿ ಕ್ಲೋಸ್ ಆಗಿದೆ. ಮತ್ತು ಹೆಡ್ಡೇಕ್ ಏನಂದರೆ 24,300 ಮೇಲೆ ಕ್ಲೋಸ್ ಆಗಿದೆ. 300ಅನ್ನು ಬಿಟ್ಕೊಡ್ತಾ ಇಲ್ಲ ನಿಫ್ಟಿ, ಅದನ್ನು ಗಮನ ವಹಿಸಿ. ಪ್ರತಿದಿನ ಹೇಳ್ತಾ ಇದ್ದೀನಿ, ಎಷ್ಟೇ ಲೋ ಬಂದರೂ ಕೂಡ ಮತ್ತೆ ಅಗೇನ್ ರೀಗೇನ್ ಆಗಿಬಿಟ್ಟು 24,300 ಮೇಲೇ ಕ್ಲೋಸ್ ಆಗ್ತಾ ಇದೆ. ಏನಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಡೈಲಿ ಚಾರ್ಟ್ ಏನು ಹೇಳುತ್ತೆ ಅಂತ. ಎಸ್ ನೋಡಿ ಡೈಲಿ ಚಾರ್ಟು. ಓಕೆ, ಫಂಟಾಸ್ಟಿಕ್. ನೋಡಿ ಝೂಮ್ ಮಾಡ್ತೀನಿ. ಏನಕ್ಕಂದರೆ 2-3 ದಿನದ ಹೇಳ್ತೀನಿ. ಇಲ್ಲೊಂದು ಡೋಜಿ ಕ್ಯಾಂಡಲ್, ಇಲ್ಲೊಂದು ಡೋಜಿ ಕ್ಯಾಂಡಲ್ ಆಗಿತ್ತು. ಈ ಕ್ಯಾಂಡಲ್ ಫಾರ್ಮ್ ಆದಾಗ ಫಾಲ್ ಆಗ್ಬೋದು ಅಂತ ಅಸ್ಯೂಮ್ಷನ್ ಮಾಡಿದ್ವಿ. ಬಟ್ ನಿನ್ನೆ ರಿಟೇಲರ್ಸ್ಗೆಲ್ಲ ಒಂದು ಟ್ರ್ಯಾಪ್ ಮಾಡಿಬಿಟ್ಟು ಅಪ್ಸೈಡ್ ಮೂವ್ ಆಯಿತು. ಎಲ್ಲರೂ ಏನು ತಿಳ್ಕೊಂಡ್ರು, ನಾವು ತಿಳ್ಕೊಂಡಿದ್ವಿ ಮೂವ್ ಆಗುತ್ತೆ ಅಪ್ಸೈಡ್ ಟುವರ್ಡ್ಸ್ ಅಂತ. ಬಟ್ ಇವತ್ತು ಎಲ್ಲರಿಗೂ ಟ್ರ್ಯಾಪ್ ಮಾಡಿ ಇಷ್ಟೊಂದು ಹ್ಯೂಜ್ ಫಾಲ್ ಆಯಿತು ಸ್ನೇಹಿತರೆ ನಿಫ್ಟಿ. ಹೀಗೆ ಟ್ರ್ಯಾಪ್ ಮಾಡ್ತಾ ಇರ್ತವೆ ರಿಟೇಲರ್ಸ್ಗೆ, ಇದನ್ನು ಗಮನ ಇಟ್ಕೋಬೇಕು ನಾವು. ಆದರೆ ನೋಡಿ ಯಾವ ಥರ ಫಾರ್ಮ್ ಆಗಿದೆ. ಇಲ್ಲಿ ಒಂದು ಹ್ಯೂಜ್ ಸಪೋರ್ಟ್ ಇದೆ. ಏನಕ್ಕೆ ಡ್ರಾಪ್ ಮಾಡ್ತೀನಿ ನೋಡಿ, 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ, ಇವತ್ತು 6ನೇ ದಿನ. 6 ದಿನಗಳಿಂದ ಕಂಟಿನ್ಯೂಸ್ ಆಗಿ 24,300ರ ಕೆಳಗಡೆ ಬಂದರೂ ಸಹ ಮತ್ತೆ ರೀಗೇನ್ ಆಗಿ ಸೆಕೆಂಡ್ ಹಾಫ್ನಲ್ಲಿ 24,300ರ ಮೇಲೆ
ಸಸ್ಟೇನ್ ಆಗ್ತಾ ಇದೆ, ಅದರ ಮೇಲ್ಗಡೆನೆ ಕ್ಲೋಸ್ ಆಗ್ತಾ ಇದೆ, 24,300 ಮೇಲ್ಗಡೆ ಕ್ಲೋಸ್ ಆಗ್ತಾ ಇದೆ. ಇದು ಒಂದು ಮೋಸ್ಟ್ ಪ್ರಾಬಲಿ ಒಂದು ಬಿಗ್ ಅಪ್ಸೈಡ್ ಮೂವ್ಗೋಸ್ಕರನೇ ಇರ್ಬೋದು ಅಥವಾ ಬಿಗ್ ಫಾಲ್ಗೋಸ್ಕರನೇ ಇರ್ಬೋದು. ಎರಡು ಪ್ರೊಬಬಿಲಿಟೀಸ್ ಇದೆ. ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ ನೋಡಿ ಒಂದು, ಆಮೇಲೆ ಇದು ಹ್ಯೂಜ್ ಸಪೋರ್ಟ್ ಆಗಿ ಪರಿವರ್ತನೆ ಆಗಿದೆ 24,300. ಯಾಕಂದರೆ ಇಂಟ್ರಾಡೇದಲ್ಲಿ ಫಾಲ್ ಆದರೂ ಕೂಡ ಮತ್ತೆ ರಿಗೇನ್ ಆಗ್ತಾ ಇದೆ. ಅದರ ನಂತರ ನಾನು 24,200 ಕ್ಲಿಯರ್ ಕಟ್ ಒಂದು ಬಿಗ್ ಸಪೋರ್ಟ್ ಅಂತ ಹೇಳಿದ್ದೆ. ಅದ್ರ ಕೆಳಗಡೆ ಹೋದರೂ ಸಹ 141 ಲೋ ಆಗಿತ್ತು, ಆದರೂ ಕೂಡ 150 ಪಾಯಿಂಟ್ಸ್ ರಿಗೇನ್ ಆಗಿಬಿಟ್ಟು ಇಂಟ್ರಾಡೇದಲ್ಲಿ 24,300 ಮೇಲೆ ಕ್ಲೋಸ್ ಆಗಿದೆ. ಇರಲಿ, ನಾಳೆದು ಸಪೋರ್ಟು ರೆಸಿಸ್ಟೆನ್ಸು ನೋಡೋಣ. ಮಾರ್ಕೆಟು ಮತ್ತೆ ಏನಾಗ್ತಾ ಇದೆ ನೋಡಿ. ಇಷ್ಟೊಂದು ರ್ಯಾಲಿ ಕೊಟ್ಟ ಮೇಲೆ ನಾನು ಹೇಳಿದ್ದೆ ಮಾರ್ಕೆಟ್ ತುಂಬ ರ್ಯಾಲಿ ಕೊಟ್ಟಿದೆ, ಸುಸ್ತಾಗಿರುತ್ತೆ, ರೆಸ್ಟ್ ಬೇಕು ಅಂತ. ಸ್ವಲ್ಪ ಹಾಲ್ಟ್ ಆಗಿಬಿಟ್ಟು ಮೇಲೆ ಮೂವ್ ಆಗೋ ಪಾಸಿಬಿಲಿಟೀಸ್ ಒಂದು, ಇಲ್ಲ ಫಾಲ್ ಆದರೆ ನಾನು ಹೇಳಿದ್ದೀನಿ ಇಲ್ಲೊಂದು ಸಪೋರ್ಟ್ ಬರುತ್ತೆ 24,000 ಒಂದು ಮೇಜರ್ ಸಪೋರ್ಟ್ ಬರುತ್ತೆ, ಅಲ್ಲಿವರೆಗೆ ಬರ್ಬೋದು ಅಂಟಿಲ್ ಬಜೆಟ್ ಬಂದ ನಂತರ. ಆಮೇಲೆ ಮೂವ್ ಆಗೋ ಚಾನ್ಸ್ ಇರುತ್ತೆ ಅಂತಿದೆ. ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಬರೋ ಲಕ್ಷಣ ಇದೆ ಇಲ್ಲೋ ಕಾಣ್ತಾ ಇಲ್ಲ. ಯಾಕಂದರೆ ನೋಡಿ ಈ ಥರ ವಿಕ್ ಕೆಳಗಡೆ ಬಂದರೂ ಕೂಡ ಮತ್ತೆ ಮೇಲ್ಗಡೆ ಸಸ್ಟೇನ್ ಆಗ್ತಾ ಇದೆ. ಸೊ ನಾಳೆದು ನೋಡೋದಾದರೆ, ಆಮೇಲೆ ಇನ್ನೊಂದು ನಿಫ್ಟಿಯಲ್ಲಿ ನಾನು ಹೇಳಿದ್ದೆ ಕ್ಲಿಯರ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿ, ಹಾಗೆ HDFC ಬ್ಯಾಂಕ್, ICICI ಬ್ಯಾಂಕ್, ಇವು ಮೂರನ್ನು ಅಬ್ಸರ್ವ್ ಮಾಡಿಬಿಟ್ಟು ಟ್ರೇಡ್ ಮಾಡಿ ಅಂದಿದ್ದೆ. ಅವು ಮೂರು ಕೂಡ ಇವತ್ತು ಫಾಲ್ ಆಗಿವೆ. ಹೀಗಾಗಿ ಮೇಜರ್ ಫಾಲ್ ಆಗಲಿಕ್ಕೆ, ಇಂಡೆಕ್ಸ್ ಫಾಲ್ ಆಗಲಿಕ್ಕೆ ಅವು ಕೂಡ ಕಾರಣ ಅಂತ ಹೇಳ್ಬೋದು. ನಾಳೆಗೆ ಸಪೋರ್ಟ್ ಬಂದ್ಬಿಟ್ಟು ಮತ್ತೆ ಅಗೇನ್ 24,300 ಮೇಜರ್ ಸಪೋರ್ಟು, ಅದು ಫಾಲ್ ಆದರೆ ಅಗೇನ್ 24,200 ಒಂದು ಸಪೋರ್ಟು, ಅದು ಫಾಲ್ ಆದರೆ ನೆಕ್ಸ್ಟು ಇಟ್ ಕಮ್ಸ್ ಟುವರ್ಡ್ಸ್ 24,000 ಅಂತ ಹೇಳ್ಬೋದು. ಏನಕ್ಕೆ ಅಂದರೆ 24,240 ನಿನ್ನೆಗೆ ಒಂದು ಸಪೋರ್ಟ್ ಹೇಳಿದ್ವಿ ನಾವು, ಅದು ಮೊನ್ನೆ ಲೋ ಆಗಿತ್ತು, ಡೇ ಲೋ. ಇವತ್ತಿನ ಡೇ ಲೋ 24,141 ಆಗಿದೆ. ಹೀಗಾಗಿ ಮೋಸ್ಟ್ ಪ್ರಾಬಲಿ 24,200 ಸಸ್ಟೇನ್ ಆಗಲಿಲ್ಲ, ಅದ್ರ ಬ್ರೀಚ್ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ರೆ ಡೆಫಿನೆಟ್ಲಿ ಇಟ್ ಕಮ್ಸ್ ಟುವರ್ಡ್ಸ್ 24,050, 24,100 ಈ ಥರ ಅಂತ ಕನ್ಸಿಡರ್ ಮಾಡ್ಕೋಬೋದು. ಇದನ್ನು ಗಮನದಲ್ಲಿಡಲಿ. ಆಮೇಲೆ ಮೇಲ್ಗಡೆ ಬಂದ್ಬಿಟ್ಟು 24,450 ಮೇಜರ್ ರೆಸಿಸ್ಟೆನ್ಸ್ ಇದೆ. ಫಸ್ಟ್ ರೆಸಿಸ್ಟೆನ್ಸು 24,400 ಬರುತ್ತೆ, ಅದರ ನಂತರ 24,450, ಅದರ ನಂತರ 24,500, 30, 600ವರೆಗೆ ಹೋಗುತ್ತೆ. 530 ಮೇಜರ್ ರೆಸಿಸ್ಟೆನ್ಸ್ ಅಪ್ಸೈಡು. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿವರೆಗೆ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಆಲ್ ಒಂದು 1 crore ಓಪನ್ ಇಂಟ್ರೆಸ್ಟ್ ಕಾಲ್ ರೈಟರ್ಸ್ ಇದ್ದಾರೆ 24,500ರಲ್ಲಿ. ಹೀಗಾಗಿ ಅಲ್ಲಿವರೆಗೆ ಹೋಗ್ಲಿಕ್ಕಿಲ್ಲ. 24,400ರಲ್ಲೂ ಕೂಡ ಹ್ಯೂಜ್ ಕಾಲ್ ರೈಟರ್ಸ್ ಇದ್ದಾರೆ. ಅದನ್ನು ಬ್ರೀಚ್ ಅದ್ರ ಮೇಲ್ಗಡೆ ಸಸ್ಟೇನ್ ಆಗೋದು ಕಷ್ಟ ನಾಳೆ. ಹೀಗಾಗಿ 24,400 ಮೇಜರ್ ಹರ್ಡಲ್ ಇದೆ ತುಂಬ ದಿನಗಳಿಂದ. ಅದ್ರ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ ನೋಡಿ. 24,461 ಇವತ್ತು ಲೋ ಹೈ ಆಗಿದೆ, ಆದರೂ ಕೂಡ ಅಲ್ಲಿ ಸಸ್ಟೇನ್ ಆಗಲಿಲ್ಲ. ಏಕೆಂದರೆ ಕಾಲ್ ರೇಟರ್ಸ್ ತುಂಬ ಇದ್ದಾರೆ ಅಲ್ಲಿಂದ ಸೆಲ್ ಆಫ್ ಆಯಿತು. ಮೇಜರ್ ಸೆಲ್ ಆಫ್ ಆಗಿಬಿಟ್ಟು 300 ಪಾಯಿಂಟ್ಗಳ ಲೋ ಆಗಿಬಿಟ್ಟು 24,141ಕ್ಕೆ ಬಂತು. ಮತ್ತೆ ಅಲ್ಲಿಂದ ರೀಗೇನ್ ಆಯಿತು. ಏಕೆ? 24,200ರಲ್ಲಿ ಪುಟ್ ರೇಟರ್ಸ್ ಇದ್ದಾರೆ. ಎರಡೂ ಕಡೆ ತಿಕ್ಕಾಟ ನಡೀತಾ ಇದೆ ಸಾಕಷ್ಟು. ಕೆಳಗಡೆ ಬಂದರೆ ಬಾಯರ್ಸ್ ಆಕ್ಟಿವ್ ಆಗ್ತಾ ಇದ್ದಾರೆ, ಮೇಲ್ಗಡೆ ಹೋದರೆ ಸೆಲ್ಲರ್ಸ್ ಆಕ್ಟಿವ್ ಆಗ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ಗೆ ತುಂಬ ಒಂದು ಕಷ್ಟ ಆಗ್ತಾ ಇದೆ, ಮಧ್ಯದಲ್ಲಿ ಒದ್ದಾಡ್ತಾ ಇದೆ 4-6 ದಿನಗಳಿಂದ. ಹೀಗಾಗಿ ಅದು ಯಾವಾಗಾದರೂ ಒಂದು ಸೈಡ್ ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ, ನೆನಪಿರಲಿ. ಐದರ್ ಡೌನ್ ಸೈಡ್ ಆರ್ ಅಪ್ ಸೈಡ್. ಎಲ್ಲಿ ಪವರ್ಫುಲ್ ಆಗುತ್ತೋ ಅಲ್ಲಿ ಅದ್ರ ಅಪೋಸಿಟ್ ಬ್ಲಾಸ್ಟ್ ಆಗುತ್ತೆ. ಸಪೋಸ್ ಸೆಲ್ಲರ್ಸ್ ಸ್ಟ್ರಾಂಗ್ ಆದರೆ ಕೆಳಗಡೆ ಬರುತ್ತೆ, ಸಪೋಸ್ ಬಾಯರ್ಸ್ ಸ್ಟ್ರಾಂಗ್ ಆದರೆ ಮೇಲ್ಗಡೆ ಹೋಗುತ್ತೆ. ಇದು ಗಮನದಲ್ಲಿರಲಿ. ಹೀಗೆ ನಾಳೆಗೂ ಸಪೋರ್ಟು ರೆಸಿಸ್ಟೆನ್ಸು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವೀಕ್ಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ವೀಕ್ಲಿ ಚಾರ್ಟ್ ನೋಡಿ, ಇದು ಒಂಥರ ಹಾವು ಏಣಿ ಆಟ ಆಡ್ದಂಗೆ ಆಗ್ತಾ ಇದೆ. ನಾನು ನಿನ್ನೆ ಹೇಳಿದ್ದು ನ್ಯೂಟ್ರಲ್ ಟು ನೆಗೆಟಿವ್ ಅಂದಿದ್ದೆ, ಮತ್ತೆ ಮೊನ್ನೆ ನ್ಯೂಟ್ರಲ್ ಟು ನೆಗೆಟಿವ್ ಅಂದಿದ್ದೆ, ನಿನ್ನೆ ಓಕೆ ನ್ಯೂಟ್ರಲ್ ಟು ಪಾಸಿಟಿವ್ ಅಂದೆ, ಮತ್ತೆ ಇವತ್ತು ನ್ಯೂಟ್ರಲ್ ಟು ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ. ಹೀಗೆ ಪ್ರೆಸೆಂಟ್ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ವೀಕ್ಲಿ ಚಾರ್ಟು. ಮತ್ತು ವೀಕ್ಲಿದು ಸಪೋರ್ಟ್, ಮೇಜರ್ ಸಪೋರ್ಟ್ ಇಲ್ಲಿದೆ
24,000. ಇದ್ರ ಕೆಳಗಡೆ ಬಂದರೆ ಅಗೇನ್ ಹೇಳಿದ್ದೆ 4ನೇ ತಾರೀಕಿಂದು ಒಂದು ಹಾಯ್. ಓಕೆ, ಅಲ್ಲಿವರೆಗೆ 23,000, 23,500 ಮೇಜರ್ ಸಪೋರ್ಟು. ಮೋಸ್ಟ್ ಪ್ರಾಬಲಿ ಅಲ್ಲಿವರೆಗೆ ಬರಲಿಕ್ಕಿಲ್ಲ, ಯಾಕೆಂದರೆ ಬಜೆಟ್ನು ಹತ್ತಿರ ಇದೆ, ಇನ್ನು ಒಂದು ವಾರ ಬಾಕಿ ಇಳಿದೆ. ಹೀಗಾಗಿ ಒಂದು 10 ಟ್ರೇಡಿಂಗ್ ಸೆಷನ್ ಇರ್ಬೋದು. ಮೋಸ್ಟ್ ಪ್ರಾಬಲಿ 23,500 ಬರಲಿಕ್ಕಿಲ್ಲ, ಬಟ್ 24,000ವರೆಗೆ ಬರೋ ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿ ನೋಡಿ, ಇಷ್ಟೊಂದು ಫಾಲ್ ಆದರೂ ಕೂಡ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಏನಕ್ಕೆ ಅಂದರೆ 52,528ರಲ್ಲಿ ಓಪನ್ ಆಯಿತು, 52,528 ಓಪನ್ ಆಗಿದ್ದು. ಅದೇ ಇವತ್ತಿನ ಹಾಯ್ 52,528. ಅಲ್ಲಿಂದ ಬೇರೆ ಹಾಯ್ ಆಗೇ ಇಲ್ಲ, ಮೇಲ್ಗಡೆ ಹೋಗಲಿಕ್ಕೆ ಆಗಿಲ್ಲ. 9:15ಕ್ಕೆ ಏನು ಓಪನ್ ಆಯಿತು, ಅಲ್ಲಿಂದ ಕೇವಲ 5 ನಿಮಿಷದ ಚಾರ್ಟ್ ಇದು, ಕೇವಲ 5 ನಿಮಿಷದಲ್ಲಿ ನೋಡಿ ಹ್ಯೂಜ್ ಫಾಲ್ ಆಗಿದೆ. ಎಲ್ಲಿ ಟ್ರೇಡ್ ಮಾಡ್ತೀರಾ, ಎಲ್ಲಿ ಆಪ್ಷನ್ ಬೈ ಮಾಡ್ತೀರಾ, ಎಲ್ಲಿ ಪುಟ್ ಬೈ ಮಾಡ್ತೀರಾ, ಅವಕಾಶನೇ ಇಲ್ಲ. 5 ನಿಮಿಷದಲ್ಲಿ ಹ್ಯೂಜ್ ಫಾಲ್. 52,075 ಲೋ ಆಗಿದೆ, ಲೇಟರ್ ಆನ್ ಲೋ ಆಗಿದೆ. 52,075 ಲೋ ಆಗಿದೆ. 52,528ರಿಂದ 5 ನಿಮಿಷದಲ್ಲಿ, ಕೇವಲ 5 ನಿಮಿಷದಲ್ಲಿ ಆಲ್ಮೋಸ್ಟ್ ಆಲ್ ಒಂದು 350 ಪಾಯಿಂಟ್ಗಳ ಫಾಲ್ ಆಗಿದೆ. 5 ಮಿನಿಟ್ಸ್ ಚಾರ್ಟ್ನಲ್ಲಿ ಕೇವಲ 350 ಪಾಯಿಂಟ್ಗಳ ಫಾಲು. 9:15ರಿಂದ 9:20 ಒಳಗಡೆ 350 ಪಾಯಿಂಟ್ಗಳ ಫಾಲ್ ಆಗಿದೆ. ಇಷ್ಟೊಂದು ಫಾಲ್ ಆದಮೇಲೆ ಇಲ್ಲಿ ಯಾರಾದರೂ ಪುಟ್ ಬೈ ಮಾಡಿದರೆ ಮೂರ್ಖರಾಗ್ತಾರೆ. ಏಕೆಂದರೆ ನೋಡಿ ಅಪ್ಸೈಡ್ ಮೂವ್ ಆಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಬಂದಿದೆ, ಒಂದು ಫ್ಲ್ಯಾಟ್ ಆಗಿದೆ ನಂತರ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಆಪ್ಷನ್ ಬಯಸ್ಗೆ ಅವಕಾಶ ಇದ್ದಿದ್ದಿಲ್ಲ ಅಂದ್ಕೊತೀನಿ ಇವತ್ತು, ಬಟ್ ನಿಫ್ಟಿಯಲ್ಲಿ ಚೆನ್ನಾಗಿ ಅವಕಾಶ ಇತ್ತು. ಡೈಲಿ ಚಾರ್ಟ್ ನೋಡೋಣ. ಎಸ್, ಡೈಲಿ ಚಾರ್ಟು ಮೋಸ್ಟ್ ಪ್ರಾಬಬ್ಲಿ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ಸಾವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಾವು ಡ್ರಾ ಮಾಡಿರ್ತಕ್ಕಂಥ ಎಮ್ ಪ್ಯಾಟರ್ನ್ ಸ್ನೇಹಿತರೆ, ಎಮ್ ಪ್ಯಾಟರ್ನ್ ಈಸ್ ಗೋಯಿಂಗ್ ಟು ಫಾರ್ಮ್. ಏನಕ್ಕೆ ಅಂದರೆ ನೋಡಿ, ನಾವು ಡ್ರಾ ಮಾಡಿದ್ದು ಎಮ್ ಪ್ಯಾಟರ್ನು ಇಲ್ಲಿದ್ದಾಗ, ಓಕೆ, ಇಲ್ಲಿದ್ದಾಗ ಹೇಳಿದ್ದೆ ನಾನು ಎಮ್ ಪ್ಯಾಟರ್ನ್ ಹಾಫ್ ಎಮ್ಮು, ಇಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಹಾಫ್ ಎಮ್ ಅಂತ ಹೇಳಿದ್ದೆ. ನಂತರ ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಅವಾಗ ಎಮ್ ಪ್ಯಾಟರ್ನ್ ಆಲ್ಮೋಸ್ಟ್ ಆಲ್ ಒಂದು 60% ಫಾರ್ಮ್ ಆಗಿದೆ ಅಂದಿದ್ದೆ. ನೆಕ್ಸ್ಟ್ ಡೇ ಕೂಡ ಲೋ ಆಯಿತು, ನಿನ್ನೆ ರಿಕವರಿ ಆಯಿತು. ನೋಡಿ ಇವತ್ತು ಫಾಲ್ ಆಗಿದೆ. ನೋಡಿ ಇಲ್ಲೊಂದು ಚಿಕ್ಕದು ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇಟ್ ಕಮ್ ಟುವರ್ಡ್ಸ್ ಹಿಯರ್, ಅವಾಗ ಎಮ್ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಬ್ಯಾಂಕ್ ನಿಫ್ಟಿ ವೀಕ್ ಇದೆ, 51,700ವರೆಗೆ ಬರಬಹುದು. 51,700ವರೆಗೆ ಬರೋ ಚಾನ್ಸ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಫಾಲ್ ಆದರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಏಕೆಂದರೆ HDFC ಬ್ಯಾಂಕ್ ಮತ್ತೆ ವೀಕ್ ಆಗಿದೆ, ಹಾಗೆ ರಿಲಯನ್ಸ್ ಇಂಡಸ್ಟ್ರಿ ಕೂಡ ವೀಕ್ ಆಗಿದೆ. ಸೊ ನಾವು ಫೋಕಸ್ ಮಾಡೋದೇನು, ಇಂಡೆಕ್ಸ್ ಬಿಟ್ಬಿಡೋಕು ಆಪ್ಷನ್ ಬಯಸು, ಫೋಕಸ್ ಆನ್ ಸ್ಟಾಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ್ವೈಸ್ ನಿಫ್ಟಿ ಮಾತ್ರ ಕನ್ಸಿಡರ್ ಮಾಡಿ. ಬ್ಯಾಂಕ್ ನಿಫ್ಟಿ ತುಂಬ ವೊಲಟೈಲ್ ಇದೆ, ತುಂಬ ವೊಲಟೈಲ್ ಇದೆ ಬ್ಯಾಂಕ್ ನಿಫ್ಟಿ. ಟ್ರೇಡ್ ಮಾಡೋಕ್ಕೆ ಹೋದರೆ ಸ್ಟಾಪ್ ಲಾಸ್ ಹಿಟ್ ಆಗ್ತವೆ. ಬ್ಯಾಂಕ್ ನಿಫ್ಟಿ ದಯವಿಟ್ಟು ಅಂಟಿಲ್ ಬಜೆಟ್ ಡೇ ಬಿಟ್ಟುಬಿಡಿ. ಬಜೆಟ್ ದಿನ ಕ್ಲಿಯರ್ ಕಟ್ ಒಂದು ಡೈರೆಕ್ಷನ್ ಸಿಗುತ್ತೆ, ಅವತ್ತು ಟ್ರೇಡ್ ಮಾಡ್ಬೋದು. ಅಲ್ಲಿವರೆಗೆ ಬಿಟ್ಟುಬಿಡಿ, ಏಕೆಂದರೆ ತುಂಬ ವೊಲಟೈಲ್. ನೋಡಿ 5 ನಿಮಿಷದ ಕ್ಯಾಂಡಲ್ಲು 100, 200, 300 ಪಾಯಿಂಟ್ ಮೂವ್ ಆಗ್ತಾ ಇವೆ. ಹೀಗಾಗಿ ನಿಫ್ಟಿಯಲ್ಲಿ ನೋಡ್ಬೋದು ಟ್ರೇಡ್ ಮಾಡಲಿಕ್ಕೆ ಅವಕಾಶ ಇದೆ. ಬ್ಯಾಂಕ್ ನಿಫ್ಟಿ ಈ ಥರ ಪ್ಯಾಟರ್ನ್ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಇನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ನಾಳೆಗೆ ನೋಡೋದಾದರೆ ನೋಡಿ, ಫಸ್ಟ್ ಸಪೋರ್ಟ್ ಬಂದುಬಿಟ್ಟು ಅದೇ 52,000 ಇದೆ, ಕ್ಲಿಯರ್ ಕಟ್ ಸಪೋರ್ಟು ಅದರ ಹತ್ರನೇ ಇದೆ. 52,200 ಒಂದು ಮೇಜರ್ ಸಪೋರ್ಟ್ ಅಂದಿದ್ವಿ ನಿನ್ನೆ, ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ. 52,189ರಲ್ಲಿ ಕ್ಲೋಸ್ ಆಗಿದೆ. ಹೀಗಾಗಿ 52,000 ಫಸ್ಟ್ ಸಪೋರ್ಟು. ನೆಕ್ಸ್ಟು 51,672 ಆಗುತ್ತೆ. ಆಲ್ಮೋಸ್ಟ್ 700 ಅಂತ ಕನ್ಸಿಡರ್ ಮಾಡಿ. 51,700 ಸೆಕೆಂಡ್ ಸಪೋರ್ಟು, ಅದನ್ನು ಬ್ರೀಚ್ ಮಾಡಿದರೆ ಇಟ್ ಕಮ್ಸ್ ಟುವರ್ಡ್ಸ್ 51,100, 200 ಇಲ್ಲಿವರೆಗೆ ಬರ್ಬೋದು. ಇನ್ನು ಅಪ್ಸೈಡ್ ನೋಡಿ ಯಾವ ಥರ ಒಂದು ಚಿಕ್ಕ ಒಂದು, ಓಕೆ, ಈ ಥರ ಒಂದು ಲೈನ್ನು ಫಾರ್ಮ್ ಆಗಿದೆ. ಇದರ ಮೇಲ್ಗಡೆ ಸಸ್ಟೇನ್ ಆದರೆ ಮತ್ತೆ ಅಪ್ಸೈಡ್ ಮೂವ್ ಆಗುತ್ತೆ. ಇಲ್ಲೊಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, ಅದೇ 52,000
52,900 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. ಮತ್ತು 52,750 ಅದು ಒಂದು ಫಸ್ಟ್ ರೆಸಿಸ್ಟೆನ್ಸ್ ಬರುತ್ತೆ. ಅದನ್ನು ಕ್ರಾಸ್ ಮಾಡಿದರೆ 52,900ವರೆಗೆ ಹೋಗುತ್ತೆ. ಅದನ್ನು ಕ್ರಾಸ್ ಮಾಡಿದರೆ ಲೈಫ್ ಟೈಮ್ ಹೈ 53,200 53,200 ಅಲ್ಲಿವರೆಗೆ ಬರ್ಬೋದು. ಅಪ್ಸೈಡ್ ಪಾಸಿಬಿಲಿಟೀಸ್ ಕಡಿಮೆ ಇದೆ. ಚಾರ್ಟು ಕೂಡ ಡೈಲಿ ಚಾರ್ಟು ಸ್ವಲ್ಪ ಆಲ್ಮೋಸ್ಟ್ ಆಲ್ ನೆಗೆಟಿವೇ ಫಾರ್ಮ್ ಆಗಿದೆ. ಪ್ಯಾಟರ್ನ್ ಅಂತ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4 ದಿನದಿಂದ ಹೇಳ್ತಾ ಇದ್ದೀನಿ. ಸೊ ಅದು ಈಗ ಕನ್ವರ್ಟ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಡೌನ್ ಸೈಡೇ ನನ್ನ ತಿಳಿದ ಮಟ್ಟಿಗೆ ಔಟ್ ಆಫ್ 100 70% ಡೌನ್ ಸೈಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಚಾರ್ಟು. ನಿಫ್ಟಿದು ನ್ಯೂಟ್ರಲ್ನಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಬ್ಯಾಂಕ್ ನಿಫ್ಟಿದು ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ. ಯಾಕಂದರೆ ನಿಫ್ಟಿ ಸ್ಟ್ರಾಂಗ್ ಹೋಲ್ಡ್ ಆಗ್ತಾ ಇದೆ. 50 ಕೆಳಗಡೆ ಬಂದರೂ ಕೂಡ ರಿಗೇನ್ ಆಗಿಬಿಟ್ಟು 24,300 ಮೇಲೆ ಕ್ಲೋಸ್ ಆಗ್ತಾ ಇದೆ. ಅದೇನಾದರೂ ಫಾಲ್ ಆದರೆ ನಾಳೆನೇ ಫಾಲ್ ಆಗಬೇಕು. ಅದನ್ನು ಬಿಟ್ಟರೆ ಮತ್ತೆ ಸಸ್ಟೈನ್ ಆಯ್ತಂದರೆ ಅಪ್ಸೈಡ್ ಮೂವ್ ಆಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ವೀಕ್ ಆಗಿದೆ ಚಾರ್ಟು ಪ್ಯಾಟರ್ನು. ಹೀಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ವೀಕ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು. 52,000 ಫಸ್ಟ್ ಸಪೋರ್ಟು, ಅದನ್ನು ಬಿಟ್ಟರೆ 51,700 ಎರಡನೇ ಸಪೋರ್ಟು. ಅದನ್ನು ಬೀಟ್ ಆದರೆ 51,200 ಅಲ್ಲಿವರೆಗೆ ಬರುತ್ತೆ. ಇನ್ನು ಅಪ್ಸೈಡ್ 52,750 52,900 ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಓಪನ್ ಆಯಿತು ಮಾರ್ಕೆಟು, ಕಂಟಿನ್ಯೂ ಫಾಲ್ ಆಗಿದೆ. ಇಲ್ಲಿಂದ ಮತ್ತೆ ರಿಗೇನ್ ಆಗಿದೆ. ಲೋ ಎಷ್ಟಾಗಿದೆ 52,075. ಇನ್ನೇನು ಆಲ್ಮೋಸ್ಟ್ ಆಲ್ 52,000ವರೆಗೆ ಬಂದುಬಿಟ್ಟು ಮತ್ತೆ ರಿಗೇನ್ ಆಗಿ 52,189ರಲ್ಲಿ ಕ್ಲೋಸ್ ಆಗಿದೆ. ಕ್ಲಿಯರ್ ಬುಲ್ಲಿಶ್ ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದು ಕೂಡ ನಿನ್ನೆದು ಒಂದು ಡೇ ಲೋ ಏನಿತ್ತು ಅದರ ಕೆಳಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ಒಂದು ವೀಕ್ ಸೆಂಟಿಮೆಂಟ್ ಇದೆ. ಇಲ್ಲಿ ಕೂಡ ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಆಗ್ತಾ ಇದೆ. ನೋಡಿ, ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಆಗ್ತಾ ಇದೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೂಡ ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಆಗ್ಬೋದು. ಈ ಥರ 52,000 ಕೆಳಗಡೆ ಬರೋ ಚಾನ್ಸಸ್ ಇದೆ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ವೀಕ್ಲಿ ಚಾರ್ಟ್ ನೋಡಿ ಹೇಗೆ ಇದು 4ನೇ ತಾರೀಕಿಂದು ಬಿಗ್ ವೀಕ್, ಚಿಕ್ಕ ಬಾಡಿ. ಇಲ್ಲಿಂದ ಒಮ್ಮೆ ರಾಕೆಟ್ ಥರ ನಾವು ದೀಪಾವಳಿಲಿ ಅದು ಬಾಣ ಬಿಡ್ತೀವಲ್ಲ ಆ ಥರ ಹೋಗಿದೆ. ಬಾಣ ಇನ್ನೇನು ಮೇಲೆ ಹೋಗೋಕ್ಕಾಗಲ್ಲ, ಕೆಳಗೆ ಬರ್ಬೋದು ಅನ್ನಿಸ್ತಾ ಇದೆ. ಈ ಥರ ಮೋಸ್ಟ್ ಪ್ರಾಬಬ್ಲಿ ನೋಡಿ ಅದೇ ಥರ ಇದೆ. ಹೌದಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಹೇಳಿದ್ದೆ ಇಲ್ಲಿಂದ ಈ ಥರ ವಿಕ್ ನೋಡಿದ್ದಿಲ್ಲ, ಈ ಥರ ಬಾಡಿ ನೋಡಿದ್ದಿಲ್ಲ ಅಂತ ಹೇಳಿದ್ದೆ. ಅದರ ಪ್ರಕಾರ ಅಪ್ಸೈಡ್ ಮೂವ್ ಆಗುತ್ತೆ ಅಂದಿದ್ದೆ. ಅಪ್ಸೈಡ್ 1 2 3 ವೀಕ್ಸ್ ಅಪ್ಸೈಡ್ ಮೂವ್ ಆಯಿತು. ಇನ್ನು ಟಯರ್ಡ್ ಆಗಿದೆ ಬ್ಯಾಂಕ್ ನಿಫ್ಟಿಗೆ. ನೋಡಿ ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ. ನಾನು ನ್ಯೂಟ್ರಲ್ ಟು ಪಾಸಿಟಿವ್ ಟು ನ್ಯೂಟ್ರಲ್ ಅಂದಿದ್ದೆ ಲಾಸ್ಟ್ ವೀಕು. ಮತ್ತು ನಿನ್ನೆ ನ್ಯೂಟ್ರಲ್ ಟು ನೆಗೆಟಿವ್ ಅಂದಿದ್ದೆ. ಇಟ್ ಈಸ್ ಬಿಕಮಿಂಗ್ ಲೈಕ್ ದ್ಯಾಟ್. ಯಾಕಂದರೆ ನೋಡಿ ನ್ಯೂಟ್ರಲ್ ಟು ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ. ಇದರ ಲೋ ಕೆಳಗಡೆ ಬಂದರೆ ಕಷ್ಟ ಅಂದಿದ್ದೆ. ಅದರ ಲೋ ಕೆಳಗಡೆನೇ ಕ್ಲೋಸ್ ಆಗಿದೆ. 52,200 ಕೆಳಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಬ್ಯಾಂಕ್ ನಿಫ್ಟಿ ಕನ್ಸಿಡರ್ ಮಾಡಬಹುದು. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ ಓಪನ್ ಆಗಿದೆ. ಡೌ ಜೋನ್ಸು ಫ್ಲ್ಯಾಟ್ ಇದೆ, 31 ಪಾಯಿಂಟ್ ಪಾಸಿಟಿವ್. S&P 500 14 ಪಾಯಿಂಟ್. ನಸ್ಡಾಕ್ 93 ಪಾಯಿಂಟ್ ಪಾಸಿಟಿವ್ನಲ್ಲಿದೆ ಇವಾಗ ಸದ್ಯಕ್ಕೆ ಅಮೇರಿಕನ್ ಮಾರ್ಕೆಟ್. ಹೀಗೆ ಐ ಹೋಪ್ ಇದೇ ಥರ ಪಾಸಿಟಿವ್ನಲ್ಲಿ ಕ್ಲೋಸ್ ಆದರೆ ಇಂಡಿಯನ್ ಮಾರ್ಕೆಟ್ಗೆ ಒಳ್ಳೆಯದು. FIIs ನೋಡಿ ಇವತ್ತು 583 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ನೋಡಿ FIIಸು ಆಲ್ಮೋಸ್ಟ್ ಅಲ್ಲಿ ತುಂಬ ದಿನ ಆಯಿತು ಇಲ್ಲಿ ಬಾಯ್ ಮಾಡಿದರು. ಬಟ್ ಕ್ವಾಂಟಿಟಿ ಏನಿದೆಯಲ್ಲ ಇಲ್ಲಿ 5,000 2,000 1,200 60 ಕೋಟಿ 300 ಕೋಟಿ 583 ಈ ಥರ ಕಡಿಮೆ ಮಾಡ್ತಾ ಬಂದಿದ್ದಾರೆ FIIಸು. ಅದಕ್ಕೆ ಏನು ಪ್ರಮುಖ ಕಾರಣ ಅಂದರೆ ಬಜೆಟ್. ಹೌದು ಸ್ನೇಹಿತರೆ, ಮೇಜರ್ ಇವೆಂಟ್ ಇನ್ ಇಂಡಿಯಾ ಬಜೆಟ್ ಈಗ ಸದ್ಯದಕ್ಕೆ ಶೇರ್ ಮಾರ್ಕೆಟ್ನಲ್ಲಿ. ಆ ಬಜೆಟ್ಗೋಸ್ಕರ ಏನು ಮಾಡ್ತಾರೆ FIIಸು, ಸ್ವಲ್ಪ ಹಗುರ ಆಗ್ತಾರೆ, ತಮ್ಮ ಒಂದು ಪೋರ್ಟ್ಫೋಲಿಯೋ ಹಗುರು ಮಾಡ್ಕೊತಾರೆ. ಮೇಜರ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ, ಬಜೆಟನ್ನು ನೋಡ್ಕೊಂಡ್ಬಿಟ್ಟು ಅವಾಗ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿವರೆಗೆ ಮೋಸ್ಟ್ ಪ್ರಾಬಬ್ಲಿ ಒಂದು ಬರ್ಡ್ ವ್ಯೂ ಥರ ಒಂದು ವೇಟ್ ಆ್ಯಂಡ್ ವಾಚ್ ಮಾಡ್ತಾರೆ ತುಂಬ ಜಾಣರವರು FIIಸು.
ಇನ್ನು ಡಿ ಐಸ್ ನೋಡೋಣ. ಡಿ ಐಸ್ ನ್ಯಾಚುರಲಿ ಅವರು ಕೂಡ ಬೈ ಮಾಡಿರ್ತಾರೆ, ಯಾಕಂದರೆ ಎಫ್ ಐ ಐಸು ಚಿಕ್ಕ ಕ್ವಾಂಟಿಟಿ ಬೈ ಮಾಡಿದರು. ಹೌದು ನೋಡಿ, ಎಫ್ ಐ ಐಸು ಡಿ ಐಸು 1,000 ಕೋಟಿ ಬೈ ಮಾಡಿದ್ದಾರೆ. ಇವರು ಕೂಡ ಇವರು ಇಲ್ಲಿ ಸೆಲ್ ಮಾಡಿದ್ರು 1 2 3, ಇವಾಗ ಕಂಟಿನ್ಯೂ ಬೈ ಮಾಡ್ತಿದ್ದಾರೆ. ಇವರು ಕೂಡ ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದಾರೆ ಡ್ಯೂ ಟು ಬಜೆಟ್. ನೋಡಿ ಇಂಪಾರ್ಟೆಂಟ್ ಇನ್ನೊಂದು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಅಂತ ಏನು ಕರಿತೀವಿ ನಾವು, ಅದು -17 ಪಾಯಿಂಟ್ನಲ್ಲಿದೆ ಪ್ರೆಸೆಂಟ್ ಇವಾಗ. ಹೀಗಾಗಿ ನಾಳೆ ಮೋಸ್ಟ್ ಪ್ರಾಬಬ್ಲಿ ಅಕಾರ್ಡಿಂಗ್ ಟು ಒಂದು ಚಾರ್ಟ್ ರೀಡಿಂಗು, ಎರಡನೇದು ಗ್ಲೋಬಲ್ ಮಾರ್ಕೆಟು ಅಮೇರಿಕನ್ ಮಾರ್ಕೆಟು, ನಂತರ FIDI ಡೇಟಾ, ಹಾಗೆ SGX ನಿಫ್ಟಿ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ನಾಳೆ ಕೂಡ ಮಾರ್ಕೆಟ್ ಅದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬ್ಯಾಂಕ್ ನಿಫ್ಟಿ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇದೆ. ರಿಕವರಿ ಆದರೆ ಸೆಕೆಂಡ್ ಹಾಫ್ನಲ್ಲಿ ಇವತ್ತಾಯ್ತಲ್ಲ ಆ ಥರ ರಿಕವರಿ ಆಗ್ಬೋದು. ಅದನ್ನು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇದು ಗ್ಯಾರಂಟಿ ಅಲ್ಲ, ಬಟ್ ಇದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗೋ ಒಂದು ನನ್ನ ವೈಯಕ್ತಿಕ ರಿಸರ್ಚ್ ಅಂತ ತಿಳ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಫ್ಲ್ಯಾಟ್ ಟು ನೆಗೆಟಿವ್ ಓಪನಿಂಗ್ ಆಲ್ಮೋಸ್ಟ್ ಆಲ್, ಅದರಲ್ಲೂ ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ನು ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನಾಳೆಗೆ ನೋಡೋಣ ಬನ್ನಿ. ಮಣಪ್ಪುರಂ ಫೈನಾನ್ಸ್, ಹೌದು ನಾಳೆಗೆ ಕನ್ಸಿಡರ್ ಮಾಡ್ಬೋದು. 212ರಲ್ಲಿದೆ, ಪಾಸಿಟಿವ್ ಮೂಮೆಂಟ್ ಇದೆ. ಹಾಗೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಆಮೇಲೆ ಅಬೌಟ್ 208 ಒಂದು ಮೇಜರ್ ರೆಸಿಸ್ಟೆನ್ಸ್ ಇತ್ತು, ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಫಾರ್ ಬೈ ಸೈಡ್ ಅಂತ ತಿಳ್ಕೊಳ್ಳಿ. 212 ಫ್ಲ್ಯಾಟ್ ಓಪನಿಂಗ್ ಆದರೆ 220ವರೆಗೆ ಒಂದು ರೀಚ್ ಆಗ್ಬೋದು. ಹೌದು ನಾಳೆಗೆ ಮತ್ತೆ BL ಹೇಳ್ತಾ ಇದ್ದೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ 333ರಲ್ಲಿದೆ. ಇದರ ಶಾರ್ಟ್ ಟರ್ಮ್ 350 ಅಂತ ಹೇಳಿದ್ದೀನಿ. ಹೌದು ನಾಳೆ ಮೋಸ್ಟ್ ಪ್ರಾಬಬ್ಲಿ 340 ಕ್ರಾಸ್ ಆಗೋ ಎಲ್ಲ ಚಾನ್ಸಸ್ ಇದೆ ಟುವರ್ಡ್ಸ್ ಬೈ ಸೈಡ್. ಇನ್ನು ಸೆಲ್ ಮಾಡಲಿಕ್ಕೆ 2 ಸ್ಟಾಕ್ಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದು HDFC ಬ್ಯಾಂಕ್, ಹೌದು ತುಂಬ ವೀಕ್ ಪ್ಯಾಟರ್ನ್ ಆಗಿದೆ. ಚಾರ್ಟ್ ಪ್ಯಾಟರ್ನ್ ಕೂಡ ತೋರಿಸ್ತೀನಿ. 1626ರಲ್ಲಿದೆ. ಇದರ ಟಾರ್ಗೆಟು 1600 ನಾಳೆಗೆ ರೀಚ್ ಆಗ್ಬೋದು ಮೋಸ್ಟ್ ಪ್ರಾಬಬ್ಲಿ. ಇದ್ರ ಚಾರ್ಟ್ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ, ಏನಕ್ಕೆ ಇದು ವೀಕ್ ಆಗ್ತಾ ಇದೆ ಮತ್ತು ಇದನ್ನು ಸೆಲ್ ಮಾಡಲಿಕ್ಕೆ ಏಕೆ ರಿಕಮೆಂಡ್ ಮಾಡ್ತಾ ರಿಕಮೆಂಡ್ ಅಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಬನ್ನಿ. HDFC ಬ್ಯಾಂಕ್ದು ವೀಕ್ಲಿ ಚಾರ್ಟ್ ಇದು ನೋಡಿ ಸ್ನೇಹಿತರೆ, ವೀಕ್ಲಿ ಚಾರ್ಟು ಇಲ್ಲಿ ಓಕೆ, ಇದು ಒಂದು ಟ್ರೆಂಡ್ ಲೈನ್ ಇತ್ತು. ಅದು ನಾನು ಇಲ್ಲಿ ಬೈ ಮಾಡಲಿಕ್ಕೆ ಹೇಳಿದ್ದೆ. ಆಲ್ಮೋಸ್ಟ್ ಆಲ್ 1540-560 ಇದ್ದಾಗೇ ಹೇಳಿದ್ದೆ ಬೈ ಮಾಡಿ. ಇಟ್ ರನ್ಸ್ ಟುವರ್ಡ್ಸ್ 1700 ಅಂತ ಹೇಳಿದ್ದೆ. ಅದ್ರ ಪ್ರಕಾರ 1700 ರೀಚ್ ಆಯಿತು. ಅಲ್ಲಿ ಕನ್ಸಾಲ್ಟೇಷನ್ 2 ದಿನದ ನಂತರ ಮತ್ತೆ 1750 ರೀಚ್ ಆಗ್ಬೋದಂದೆ. ಅದನ್ನು ರೀಚ್ ಆಗಿ 1797 ಆಲ್ಮೋಸ್ಟ್ ಆಲ್ 1800ವರೆಗೆ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗ್ತಾ ಬಂತು ಕಂಟಿನ್ಯೂ. ಈಗ ಟುವರ್ಡ್ಸ್ ಸೆಲ್ ಸೈಡ್ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ವೀಕ್ಲಿ ಚಾರ್ಟ್ ಪ್ಯಾಟರ್ನಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಇದು ಒಂದು ವಿಕ್ ಚಿಕ್ಕ ಬಾಡಿ, ಇದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಇದು ಒಂದು ವಿಕ್ಕು ಓಕೆ, ಇದು ಒಂದು ವಿಕ್ಕು ಚಿಕ್ಕ ಬಾಡಿ ಬೀರಿಶ್ ಹ್ಯಾಮರ್ ಕ್ಯಾಂಡಲ್. ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲಿಯರ್ ಕಟ್ಟು. ಇದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್, ಇದು ಬೀರಿಶ್ ಹ್ಯಾಮರ್ ಕ್ಯಾಂಡಲ್. ಈ ಥರ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆದಾಗೇ ಲಾಸ್ಟ್ ವೀಕ್ ಹೇಳಿದ್ದೆ HDFC ಬ್ಯಾಂಕ್ 1600ವರೆಗೆ ಬರ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಎಲ್ಲಿಗೆ ಬರುತ್ತೆ ಅದು? ಹೌದು 1570ರವರೆಗೆ ಮೋಸ್ಟ್ ಪ್ರಾಬಬ್ಲಿ ಇಟ್ ಮೇ ಕಮ್ ಟುವರ್ಡ್ಸ್ 1570. ಅಲ್ಲಿವರೆಗೂ ಒಂದು ಸಪೋರ್ಟ್ ಇದೆ. ನಾಳೆಗೆ 1600 ಕನ್ಸಿಡರ್ ಮಾಡ್ಬೋದು. ಅದು ಕೂಡ ನೋಡಿ, ಇದು ಲಾಸ್ಟ್ ವೀಕ್ದು. ಈ ವಾರದ್ದು ನೋಡಿ ಕಂಪ್ಲೀಟ್ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ. ಕಂಟಿನ್ಯೂಷನ್ ಆತಂದರೆ ಇಟ್ ಮೇ ಕಮ್ ಟುವರ್ಡ್ಸ್ 1600 ಫಸ್ಟು, ಅದರ ನೆಕ್ಸ್ಟು 1570. ಓಕೆ, ಅದಕ್ಕೋಸ್ಕರ HDFC ಬ್ಯಾಂಕ್ ಟುವರ್ಡ್ಸ್ ಸೆಲ್ ಕಡೆ ಚೂಸ್ ಮಾಡಿದ್ದೀನಿ. ಸ್ನೇಹಿತರೆ, ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಇಂಡೆಕ್ಸ್ ಬಗ್ಗೆ ಅಂದರೆ ನಿಫ್ಟಿ ಬಗ್ಗೆ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಬಗ್ಗೆ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿನೂ ಕೊಡ್ತಾ ಇದ್ದೀನಿ, ಅವುಗಳ ಬಗ್ಗೆನೂ ಆಗಿರ್ಬೋದು. ಯಾರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಬಾಯ್ ಮಾಡಿ ಅಥವಾ ಸೆಲ್ ಮಾಡಿ ಅಂತ ರಿಕಮೆಂಡ್ ಮಾಡಲ್ಲ.
ಯಾರಿಗೂ ಕೂಡ ಪ್ರಚೋದನೆ ಕೂಡ ಮಾಡಲ್ಲ. ಹಾಗೆ ಯಾರಿಗೂ ಕೂಡ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಿ ಅಂತ ಯಾರಿಗೂ ಕೂಡ ನಾನು ಹೇಳಲ್ಲ. ಹಾಗೆ ಐ ಡೋಂಟ್ ರಿಕಮೆಂಡ್ ಎನಿಬಡಿ ಟು ಟ್ರೇಡ್. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಈ ವಿಡಿಯೋ ಕೇವಲ ಒಂದು ಮಾಹಿತಿಗೋಸ್ಕರ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು, ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪೋಸ್. ಇನ್ನು ಮುಂದಿನ ಸ್ಟಾಕ್ ಬಂದ್ಬಿಟ್ಟು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ತುಂಬ ವೀಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. 2732ರಲ್ಲಿದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆಗೆ 2650ರವರೆಗೂ ಬರಬಹುದು. ಕನ್ಸಿಡರ್ ಮಾಡಿ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.